ರಾಜ್ಯ ಬಜೆಟ್ ಕೇವಲ ಪ್ರಚಾರ ಮತ್ತು ಚುನಾವಣೆಯ ಅಸ್ತ್ರವಾಗಿದೆ. ರೈತರ ಮೂಗಿಗೆ ತುಪ್ಪ ಸುರಿಯುವಂತಿದೆ ಅಂತ ರಾಜ್ಯ ರೈತ ಸಂಘಟನೆ ಒಕ್ಕೂಟ ಹಾಗೂ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರಾದ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಅವರಿಂದು ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ರಾಜ್ಯದಲ್ಲಿ ತೀವ್ರ ಬರಗಾಲವಿದ್ದು ರೈತರ ಸಂಕಷ್ಟದಲ್ಲಿ ಸಿಲುಕಿರುವುದರಿಂದ ರಾಜ್ಯ ಸರ್ಕಾರ ಬಜೆಟ್ ಅಲ್ಲಿ ರಾಜ್ಯದ ವ್ಯಾಪ್ತಿಯಲ್ಲಿ ಬರುವ ಸುಮಾರು 6,040 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ಸುಮಾರು 25,000 ಕೋಟಿ ರೂಪಾಯಿಗಳಷ್ಟು ಬೆಳೆ ಸಾಲವಿದ್ದು ಇದನ್ನ ಮನ್ನಾ ಮಾಡಬೇಕಾಗಿತ್ತು. ಹಾಗೂ ಕೃಷಿ ಪಂಪ್ಸೆಟ್ಗಳಿಗೆ ಮೊದಲು ಇದ್ದಂತಹ ಅಕ್ರಮ ಸಕ್ರಮ ಯೋಜನೆಗಳನ್ನ ಜಾರಿಗೆ ತರಬೇಕಾಗಿತ್ತು. ಬರಗಾಲದಿಂದ ತತ್ತರಿಸಿರುವಂತಹ ಗ್ರಾಮೀಣ ಭಾಗದಲ್ಲಿ ಗೋಶಾಲೆ ಮತ್ತು ಮೇವು ಬ್ಯಾಂಕ್ಗಳ ಸ್ಥಾಪನೆಗೆ ಕ್ರಮ ಕೈಗೊಳ್ಳಬೇಕಾಗಿತ್ತು. ಹಾಗೂ ಸರ್ಕಾರದ ಆದೇಶ ಕಬ್ಬಿನ ಬಾಕಿ 950 ಕೋಟಿ ರೂಪಾಯಿಯನ್ನ ರೈತರಿಗೆ ಕೊಡಲು ಕ್ರಮವನ್ನ ವಹಿಸಬೇಕಾಗಿತ್ತು. ಈ ಮೇಲ್ಕಂಡ ವಿಚಾರದಲ್ಲಿ ಸರ್ಕಾರ ಬಜೆಟ್ ನಲ್ಲಿ ಪ್ರಸ್ತಾಪಿಸದೆ ರೈತರ ಮೂಗಿಗೆ ತುಪ್ಪ ಸವರುವಂತಹ ಕೆಲಸವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿದ್ರು. ಇದು ಚುನಾವಣೆ ಆಧಾರಿತ ಬಜೆಟ್ ಆಗಿದ್ದು ರೈತ ಅಭಿವೃದ್ಧಿಗೆ ಪೂರಕವಲ್ಲದ ಬಜೆಟ್ ತಮ್ಮ ವಿಶ್ವಾಸಿ ಹಳ್ಳಿಕೆರೆ ಹುಂಡಿ ಭಾಗರಾಜ್ ಮಾಧ್ಯಮದ ಜೊತೆಗೆ ಮಾತನಾಡಿ ತಿಳಿಸಿದ್ರು. ರಾಜ್ಯದಲ್ಲಿ ರೈತರಿಗೆ ಅಭಿವೃದ್ಧಿಗೆ ಪೂರಕವಾದ ಬಜೆಟ್ ಪ್ರಚಾರ ಆಗ್ತಿದೆ ಅಂತ ಹೇಳಿ ನಾವು ರೈತರು ನಿರೀಕ್ಷೆ ಇಟ್ಕೊಂಡಿದ್ವಿ. ಆದರೆ ರಾಜ್ಯದ ರೈತರಿಗೆ ಅಭಿವೃದ್ಧಿಗೆ ಪೂರಕವಲ್ಲದ ಬಜೆಟನ್ನು ಇವತ್ತು 15ನೇ ಬಜೆಟಲ್ಲಿ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ರೈತರಿಗೆ ನಾವು ಕೇಳ್ತಾ ಇರ್ತಕ್ಕಂಥದ್ದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸುಮಾರು 25,000 ಕೋಟಿ ರೂಪಾಯಿನಷ್ಟು ಬೆಳೆ ಸಾಲ ಇದೆ. ಇದು ಮನ್ನಾ ಆಗಬೇಕು ರೈತರಿಗೆ. ಯಾಕೆ ಅಂತಂದರೆ ಬರಗಾಲದ ತೀವ್ರತೆಯಿಂದ ನೊಂದಿರ್ತಕ್ಕಂಥ ರೈತನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ಬೆಳೆ ಸಾಲ ಮನ್ನಾ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದ್ವಿ. ಜೊತೆಗೆ ಕೃಷಿ ಪಂಪ್ಸೆಟ್ಗಳಿಗೆ ಹೊಸ ಸಂಪರ್ಕವನ್ನು ಪಡೀಲಿಕ್ಕೆ ಅಕ್ರಮ ಸಕ್ರಮ ಯೋಜನೆ ಇತ್ತು, ಅದನ್ನು ಮುಂದುವರಿಸಬೇಕು ಅಂತ ಹೇಳಿದ್ವಿ. ಆದರೆ ಸೌರಶಕ್ತಿ ಯೋಜನೆ ಮುಖಾಂತರ ರೈತ ತನ್ನ ಜಮೀನಿನ ಕೃಷಿ ಪಂಪ್ಸೆಟ್ಗಳಿಗೆ ತಾನೇ ಹಣವನ್ನು ವಿನಿಯೋಗಿಸಬೇಕು ಅಂತಕ್ಕಂಥ ಯೋಜನೆ ಇದೆಲ್ಲ, ಇದು ರೈತರಿಗೆ ಅಭಿವೃದ್ಧಿಗೆ ಪೂರಕವಾದ್ದಲ್ಲ, ಕೃಷಿಗೆ ಪೂರಕವಾದ್ದಲ್ಲ. ಜೊತೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಬರಗಾಲದಿಂದ ಜಾನುವಾರುಗಳು ಮೇವುಗಳಿಗೆ ಕುಡಿಯೋ ನೀರು ಮತ್ತು ಮೇವಿನ ಸಮಸ್ಯೆ ಇದೆ. ಅದಕ್ಕೆ ಪೂರಕವಾದ ಯೋಜನೆಯನ್ನು ಪ್ರಕಟಣೆ ಮಾಡ್ತಾರೆ ಅಂತಕ್ಕಂಥ ನಿರೀಕ್ಷೆ ಇತ್ತು. ಎಲ್ಲವನ್ನೂ ಮೀರಿ ಮತ್ತು ಕಬ್ಬಿನ ಬಾಕಿ 950 ಕೋಟಿ ರೂಪಾಯಿಯನ್ನು ರೈತರಿಗೆ ಕೊಡಬೇಕಾಗಿತ್ತು. ಆ ಬಾಕಿಯನ್ನು ಕೊಡ್ತಕ್ಕಂಥದ್ದು ಕೂಡ ಸರ್ಕಾರ ತನ್ನ ಆದೇಶವನ್ನು ಮಾಡಿಲ್ಲ. ಒಟ್ಟಾರೆಯಾಗಿ ಇದು ಒಂದು ಚುನಾವಣೆ ಬಜೆಟ್ ಆಗಿದೆ, ರೈತರಿಗೆ ಅಭಿವೃದ್ಧಿಗೆ ಪೂರಕವಲ್ಲದ ಬಜೆಟ್ ಆಗಿದೆ. ನಾನು ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್, ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ, ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ.